ಲ್ಯಾಂಡಿಂಗು 10 ನಿಮಿಷ ಇರುವಾಗಲೇ ವಿಮಾನ ಪತನ ಆಗಿದೆ. ಅಜಿತ್ ಪವಾರ್ ನಿಧನಕ್ಕೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಕೂಡ ಸಂತಾಪ ಸೂಚಿಸಿದ್ದಾರೆ. ಶೋಕಾಚರಣೆಗೆ ಮಹಾರಾಷ್ಟ್ರ ಸರ್ಕಾರ 2 ದಿನಗಳ ಕಾಲ ಶೋಕಾಚರಣೆಗೆ ಮೋಸ್ಟ್ಲಿ ನಿರ್ಧಾರ ಮಾಡಿದಂಗೆ ಕಾಣಿಸ್ತಾ ಇದೆ. ಇವತ್ತು ಮಹಾರಾಷ್ಟ್ರದಲ್ಲಿ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳನ್ನು ರದ್ದು ಮಾಡಲಾಗಿದೆ. ಆಸ್ಪತ್ರೆಯ ಕಡೆಗೆ ಹಲವು ಪಕ್ಷದ ನಾಯಕರು ಕೂಡ ಧಾವಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ವಿಚಾರ ಗೊತ್ತಾಗ್ತಾ ಇದ್ದಂತೆ, ಸುದ್ದಿ ತಲುಪ್ತಾ ಇದ್ದಂತೆ ಅನೇಕ ಗಣ್ಯರು ಕೂಡ ಆಸ್ಪತ್ರೆ ಕಡೆಗೆ ಧಾವಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಮೋಸ್ಟ್ಲಿ ನಿರೀಕ್ಷೆ ಇರೋದು ದೇವೇಂದ್ರ ಫಡ್ನವೀಸ್ ಅವರು ಕೂಡ ಬರಬಹುದು ಆಸ್ಪತ್ರೆ ಕಡೆಗೆ ಅಂತ. ಬಟ್ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ದೇವೇಂದ್ರ ಫಡ್ನವೀಸ್. ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅವರಿಗೆ ಕರೆ ಮಾಡುವ ಮೂಲಕ ಘಟನೆಯ ಇಂಚಿಂಚು ಮಾಹಿತಿನ ಪಡೆದುಕೊಂಡಿದ್ದಾರೆ ಅಂತ. ಮಹಾರಾಷ್ಟ್ರದಲ್ಲಿ ಅಟ್ ಪ್ರೆಸೆಂಟ್ ಬಿಜೆಪಿ ಅಧಿಕಾರದಲ್ಲಿದೆ ಅಂದ್ರೆ ಕಾರಣನೇ ಅಜಿತ್ ಪವಾರ್. ಅವರಿಲ್ಲ ಅಂದ್ರೆ ಹಿಂಗೆ ಈ ಆತಂಕ ಕೂಡ ಇದೆ. ಜೊತೆಗೆ ಈ ಸುದ್ದಿಯನ್ನ ಕೂಡ ಅರ್ಗಿಸ್ಕೊಳ್ಳೋದಕ್ಕೆ ಬಿಜೆಪಿಗೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಹೆಂಗಾಗಿರಬಹುದು ಘಟನೆ ಅನ್ನೋದ್ರ ಬಗ್ಗೆ ಒಂದಷ್ಟು ದೃಶ್ಯಗಳನ್ನ ತೋರಿಸೋ ಪ್ರಯತ್ನವನ್ನ ಕೂಡ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ. ಅಜಿತ್ ಪವಾರ್ ಅವರು ಪ್ರಯಾಣ ಬೆಳೆಸಿರುವಂತಹ ಒಂದು ಪ್ರೈವೇಟ್ ಜೆಟ್ ಇದ್ದಕ್ಕಿದ್ದಂತೆ ತಾಂತ್ರಿಕ ದೋಷ ಉಂಟಾಗುತ್ತೆ. ATSಗೆ ಪೈಲಟ್ ಮಾಹಿತಿ ಕೊಡ್ತಾರೆ, ಇಲ್ಲ ತಾಂತ್ರಿಕ ದೋಷ ಇದೆ, ಇಮಿಡಿಯೇಟ್ ಆಗಿ ಭೂಸ್ಪರ್ಶ ಆಗ್ತಾ ಇದೆ ಫ್ಲೈಟ್ ಅಂತ. ಬಟ್ ಭೂಸ್ಪರ್ಶ ಆಗಿದ್ರೆ ಸೇಫ್ ಲ್ಯಾಂಡಿಂಗ್ ಅಂತ ಹೇಳ್ಬಿಡ್ತಿದ್ವಿ. ಬಟ್ ಭೂಸ್ಪರ್ಶ ಆಗೋಕ್ಕೂ ಮುನ್ನನೇ ಈ ರೀತಿ ಬೆಂಕಿ ಕಾಣಿಸ್ಕೊಂಡಿದೆ ಅಂತ. ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ವಿಮಾನ ಧಗಧಗಿಸೋದಕ್ಕೆ ಶುರುವಾಗಿದೆ. ಹಾಗಾಗಿ ಅದರಲ್ಲಿದ್ದಂಥ 6 ಜನ ಕೂಡ, ಅಜಿತ್ ಪವಾರ್ ಸೇರಿದಂತೆ 6 ಜನ ಕೂಡ, ಪೈಲಟ್ ಸೇರಿದಂತೆ, ಕ್ಯಾಬಿನ್ ಕ್ರ್ಯೂ ಸೇರಿದಂತೆ, ಅವರ ಆಪ್ತ ಸಹಾಯಕರು ಸೇರಿದಂತೆ ಎಲ್ಲರೂ ಕೂಡ ಬೆಂಕಿಗಾಹುತಿಯಾಗಿದ್ದಾರೆ. ಈ ರೀತಿ ಆಗಿರೋದು ವಿಮಾನ ಪತನ. ಈ ರೀತಿ ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಧಗಧಗಿಸಿದೆ ವಿಮಾನ. ಹಾಗಾಗಿ ವಿಮಾನದ ಅವಶೇಷಗಳು ಈ ರೀತಿ ಛಿದ್ರವಾಗಿ ಬಿದ್ದಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಜಸ್ಟ್ 10 ನಿಮಿಷ ಲ್ಯಾಂಡಿಂಗ್ ಆಗೋಕ್ಕೂ ಮುಂಚೆ 10 ನಿಮಿಷಕ್ಕೆ ಎಲ್ಲವೂ ಕೂಡ ಮುಗಿದು ಹೋಗಿತ್ತು ಅಂತ. ಇಮಿಡಿಯೇಟ್ ಆಗಿ ಇಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ, ಧಗಧಗನೆ ಹೊತ್ತಿ ಉರಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಎಲ್ಲವೂ ಕೂಡ ಛಿದ್ರವಾಗಿ ನೆಲಕ್ಕೆ ಅಪ್ಪಳಿಸಿರುವಂತಹ ದೃಶ್ಯವನ್ನ ತೋರಿಸ್ತಾ ಇದ್ದೀವಿ. ಅದು ಕೂಡ ಸ್ವಲ್ಪ AI ದೃಶ್ಯದ ಮೂಲಕ ಹಿಂಗಾಗಿರಬಹುದು ಈ ಅವಘಡ ಅನ್ನೋದ್ರ ಬಗ್ಗೆ ತೋರಿಸೋ ಪ್ರಯತ್ನವನ್ನ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ. ಹಿಂಗೆ ಆಸ್ ಇಟ್ ಈಸ್ ಆಗಿರೋದು. ನಂತರದಲ್ಲಿ ನೋಡೋದಕ್ಕೆ ಸಿಕ್ಕಿರುವಂತಹ ದೃಶ್ಯ ಬಾರಾಮತಿಯಲ್ಲಿ ಹಿಂಗೆ ವಿಮಾನದ ಅವಶೇಷ ಬಿದ್ದಿರೋದು, ದೇಹಗಳು ಛಿದ್ರವಾಗಿ ಬಿದ್ದಿರೋದು, ಬೆಂಕಿ ಹೊತ್ಕೊಂಡಿದೆ. ಬಟ್ ಬೆಂಕಿ ನಂದಿದ್ರು ಕೂಡ ದಟ್ಟ ಹೊಗೆ ಆವರಿಸ್ಕೊಂಡಿರುವಂತಹ ದೃಶ್ಯವನ್ನ ಅಟ್ ಪ್ರೆಸೆಂಟ್ ಬಾರಾಮತಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಸಹಜವಾಗಿ ನಾನು ಆರಂಭದಲ್ಲೇ ಹೇಳದ್ನಲ್ಲ, ಇದು ಮೊದಲಲ್ಲ ಒಬ್ಬ VVIP ಪ್ರಯಾಣ ಬೆಳೆಸಿರುವಂತಹ ಪ್ರೈವೇಟ್ ಜೆಟ್ ದುರಂತಕ್ಕೀಡಾಗಿರೋದು. ಈ ಹಿಂದೆ ಅನೇಕ VVIPಗಳು ಪ್ರಯಾಣ ಬೆಳೆಸಿರುವಂತಹ ವಿಮಾನಗಳು ದುರಂತಕ್ಕೀಡಾಗಿರುವಂತಹ ಉದಾಹರಣೆಗಳು ಇದೆ.